ಮನದ ಗೂಡಿನಲ್ಲಿ ಜ್ಞಾನದ ಜ್ಯೋತಿ, ಬಸವಾದಿ ಶರಣರ ನೆನಪು ಚಿರಂತನ. ವಚನವೇ ನಮ್ಮ ಉಸಿರು, ಶರಣರೇ ನಮ್ಮ ದಾರಿ, ಸಮತೆ ಸತ್ಯ ದಾಸೋಹ ದೀಪ ಎಂದೆಂದಿಗೂ ಬೆಳಗಾಲಿ. ವಚನವೇ ನಮ್ಮ ಉಸಿರು, ಶರಣರೇ ನಮ್ಮ ದಾರಿ, ಸಮತೆ ಸತ್ಯ ದಾಸೋಹ ದೀಪ ಎಂದೆಂದಿಗೂ ಬೆಳಗಾಲಿ. ಕಾಯಕವೇ ಕೈಲಾಸ ಎಂದ ಬಸವಣ್ಣ, ದುಡಿಮೆಯೊಳಗೆ ಕಂಡ ದೈವಧಾಮ. ಅನುಭವದ ನುಡಿಯಲಿ ಅಲ್ಲಮ ಪ್ರಭು, ಅಹಂಕಾರ ಕರಗಿಸಿದ ಮೃದು ವಚನ. ವಚನವೇ ನಮ್ಮ ಉಸಿರು, ಶರಣರೇ ನಮ್ಮ ದಾರಿ, ಸಮತೆ ಸತ್ಯ ದಾಸೋಹ ದೀಪ ಎಂದೆಂದಿಗೂ ಬೆಳಗಾಲಿ. ವಚನವೇ ನಮ್ಮ ಉಸಿರು, ಶರಣರೇ ನಮ್ಮ ದಾರಿ, ಸಮತೆ ಸತ್ಯ ದಾಸೋಹ ದೀಪ ಎಂದೆಂದಿಗೂ ಬೆಳಗಾಲಿ. ಅಕ್ಕ ಮಹಾದೇವಿಯ ಹಿತವಚನ, ವಿರಕ್ತಿಯ ಹಾದಿಯಲಿ ಕಂಡ ಮುಕ್ತಿ ಚೆನ್ನ ಬಸವ. ಸಿದ್ಧರಾಮ ಶರಣೆಂದರೆ ಮಾನವೀಯ ಮನಕ್ಕೆ ಜ್ವಾಲೆಯ ಜ್ಯೋತಿ. ಮಣ್ಣಿನ ಗುಳಿಗೆಯಲಿ ದೈವವ ಕಾಣುವೆವು, ಮನದ ಒಲಿನಲ್ಲಿ ಜಗವನ್ನಾಳುವೆವು. ಎಲ್ಲ ಜೀವ ಒಂದೇ ಅಂತ ಅರಿತಾಗ, ವಚನವೇ ಆಗುತ್ತದೆ ಜೀವರಾಗ. ವಚನವೇ ನಮ್ಮ ಉಸಿರು, ಶರಣರೇ ನಮ್ಮ ದಾರಿ, ಸಮತೆ ಸತ್ಯ ದಾಸೋಹ ದೀಪ ಎಂದೆಂದಿಗೂ ಬೆಳಗಾಲಿ. ವಚನವೇ ನಮ್ಮ ಇನ್ನೊಂದು ಸಂದರ್ಭ, ಆದರ್ಶದ ಸಂದರ್ಭ ಹೇಳ್ತೇನೆ. ಇವತ್ತು ನನಗೆ ಮನಸ್ಸಿನಲ್ಲಿ ಬಂದಿರೋದು, ಆದರ್ಶ ಸಮಾಜವನ್ನು ಬೆಳೆಸಬೇಕಾದ್ರೆ ಕೇವಲ ಕರ್ನಾಟಕಕ್ಕೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬರೆದ್ರೆ ಆಗೋದಿಲ್ಲ. ಅದು ನಾವು ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಕೇವಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಲ್ಲ ಬಸವಣ್ಣ, ವಿಶ್ವಕ್ಕೆ ಬಸವಣ್ಣ ಸಾಂಸ್ಕೃತಿಕ ನಾಯಕನ ಕಾಣಿಸ್ಕೊಳ್ತಾರೆ. ಇಲ್ಲೂ ಕಷ್ಟಪಟ್ಟು ಅವರು ಸ್ವಂತ ಖರ್ಚಿನ ಮಾಡಿಕೊಂಡು ಎಷ್ಟು ಹೋರಾಟ, ಅದು ಏನಿದೆ ನಾವೇ ಆಶ್ಚರ್ಯ ಆಗ್ತದೆ. ಹಿಂಗೂ ಸಾಧ್ಯನಾ? ಹೀಗೂ ಉಂಟೆ. ಇಬ್ಬರು ದಂಪತಿಗಳು ಪ್ರತಿನಿತ್ಯ ನಾವೊಂದು ಸಂಸ್ಥೆಯಾಗಿ ನಾವು ಮಾಡ್ಬೋದು, ದೊಡ್ಡ ಕೆಲಸ ಅಲ್ಲ. ಅವರನ್ನು ಇವತ್ತು ಕೂಡ ಆ ಡೈಲಿ ಅನ್ನೋದು ಏನು ದಿನಚರಿ ಅಂತ ಬಂದಿದ್ದಾರೆ.
ಬಹಳ ಅಪರೂಪದ ದಿನಚರಿಯನ್ನ, ಅದು ಕಷ್ಟ ಸಾಧ್ಯ. ಒಂದೊಂದು ದಿನಚರಿಯನ್ನ ಲೋಕಾರ್ಪಣೆ ಮಾಡಬೇಕಾದಾಗ ಅದರ ಖರ್ಚು ಎಷ್ಟಿರುತ್ತದೆ ನನಗೆ ಗೊತ್ತಿದೆ. ಈಗಷ್ಟೇ ನಾವು ಬಸವ ದಿನಚರಿ ಅಂತ ಹೇಳಿ 10,000 ದಿನಚರಿಗಳನ್ನು ಮಾರಿದ 15 ದಿನದಲ್ಲಿ ಸಂಪೂರ್ಣ ರಾಜ್ಯ ಮತ್ತು ಹೊರ ರಾಜ್ಯಗಳಿಗೂ ಮಾರಾಟಕ್ಕೆ ಹೋಯಿತು. ಎಲ್ಲ ಕಡೆ ನಾವು ಹಂಚಿದ್ದೇವೆ. 15 ದಿನದಲ್ಲಿ 10,000 ದಿನಚರಿಗಳಿಲ್ಲ. ಅಯ್ಯೋ ಇನ್ನೊಂದು ಸ್ವಲ್ಪ ಮಾಡಿಸಿದ್ರು ಚೆನ್ನಾಗಿರ್ತದೆ. ಆದರೆ ಜನವರಿ 2ನೇ ತಾರೀಕು ಅದು ಹಳೆ ಬುಕ್ ಆಗ್ತದೆ, ಯಾರು ಅರ್ಧ ಬೆಲೆಗೂ ಕೇಳಲ್ಲ. ಇದೆಲ್ಲವನ್ನೇ ಇಟ್ಕೊಂಡು ಅದು ಹೆಂಗೆ ಮಾಡ್ತಾರೋ ಅವರಿಗೆ ಗೊತ್ತು. ಇವತ್ತೇ ನಿಮ್ಮ ಎದುರಿನಲ್ಲಿ 4 ಪುಸ್ತಕಗಳನ್ನು, ಇದಷ್ಟೇ 4 ಎಷ್ಟೋ ಬರ್ತಾ ಇರ್ತವೆ. ಇಂಥವರೆಲ್ಲ ನೋಡಿ ಪೋಷಕರಾಗಿ ವಿಜಯ ಕರ್ನಾಟಕ, ಕನ್ನಡಪ್ರಭ ಎಲ್ಲ ಪತ್ರಿಕೆಯವರು ಪೋಷಕರಾಗಿ ನಿಲ್ತಾರಲ್ಲ, ಇದಕ್ಕೆ ಇದು ಅವರ ಸೌಭಾಗ್ಯ, ಬಸವಣ್ಣನವರ ಆಶೀರ್ವಾದ ಅಂತ. ಈಗ ನಾವು ಅನೇಕ ಕಾರ್ಯಕ್ರಮಗಳನ್ನು ಸಾಕಷ್ಟು ಮಾಡ್ತೇವೆ. ಒಂದು ಸಂದರ್ಭದಲ್ಲಿ ಶುಭ ಸಂದೇಶವನ್ನು ಹೇಳೋದಕ್ಕೂ ನನಗೆ ಇಚ್ಛೆ ಆಗ್ತದೆ, ಆದರೆ ಯಾವುದೋ ಪತ್ರಿಕೆಯಲ್ಲಿ ಅನಾವರಣ ಮಾಡಬೇಡಿ ಅಣ್ಣ. ಸಾಧಕರನ್ನ ಗುರುತಿಸುವುದು ಕೂಡ ನಮ್ಮ ಒಂದು ಫೌಂಡೇಶನ್ ಒಂದು ಧ್ಯೇಯ ಆಗಿದೆ. ಅದರಿಂದಾಗಿ ಯಾರ್ಯಾರು ಈ ಒಂದು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನ ಕೊಟ್ಟಿದ್ದಾರೆ, ಸಾಧನೆಯನ್ನ ಮಾಡಿದ್ದಾರೆ, ಅವರು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಲಿ ಅನ್ನುವ ಸಲುವಾಗಿ ನಾವು ನಮ್ಮ ಫೌಂಡೇಶನ್ ವತಿಯಿಂದ ಒಂದು 3 ವರ್ಷದಿಂದ ಸಾಕಷ್ಟು ವಿವಿಧ ಪ್ರಶಸ್ತಿಗಳನ್ನ ನಮ್ಮ ಫೌಂಡೇಶನ್ ಇಂದ ಕೊಡ್ತಾ ಬರ್ತಾ ಇದ್ದೀವಿ. ಅಲ್ಲಿ ನಮ್ಮ ಒಂದು ಫೌಂಡೇಶನ್ ಚಟುವಟಿಕೆಗಳು ಎಷ್ಟು ಮಟ್ಟಕ್ಕೆ ಹಬ್ಬಿದೆ ಅಂತ ಅಂದ್ರೆ, ಬೇರೆ ದೇಶಕ್ಕೆ ಈಗ ತಾನೇ ನಮ್ಮ ರುದ್ರೇಶ್ ಅನ್ನೋ ಹುಡುಗ ದುಬೈಯಲ್ಲಿ ಓಮನ್ ಹೋಗಿದ್ದ. ಅಲ್ಲಿಗೆ ಹೋದಾಗ ಕೂಡ ಅಲ್ಲೂ ಕೂಡ ನಮ್ಮ ಫೌಂಡೇಶನ್ ಪುಸ್ತಕಗಳಿದ್ವಂತೆ. ಅಂದ್ರೆ ಎಲ್ಲಿವರೆಗೆ ರೀಚ್ ಆಗಿದೆ ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಎಲ್ಲಾ ಕಡೆಗೂ ನಮ್ಮ ಫೌಂಡೇಶನ್ ಒಂದೊಂದು ಕೃತಿಗಳು ತಲುಪಿದಾಗ ಆ ಕೃತಿಯಲ್ಲಿರುವಂತಹ ವಿಷಯಗಳಾಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಅವರು ಅದನ್ನ ಅಳವಡಿಸಿಕೊಂಡಾಗ ನಾವು ಮಾಡುತ್ತಿರುವಂತಹ ಕಾರ್ಯ ನಿಜವಾಗ್ಲೂ ಯಶಸ್ವಿಯಾಗಿದೆ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಇದಕ್ಕೆಲ್ಲದಕ್ಕೂ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ನೀವೆಲ್ಲರೂ ನನಗೆ ಇಷ್ಟು ಮಟ್ಟಿಗೆ ಸಹಕಾರ ಕೊಡ್ತಾ ಇರೋದ್ರಿಂದನೇ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ. ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ ಸದಾ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆ ಮೇಲೆ ಹೀಗೆ ಸದಾ ಇರಲಿ ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತಾ ನನ್ನ 1-2 ಮಾತುಗಳಿಗೆ ವಿರಾಮವನ್ನ ಹೇಳ್ತಿದ್ದೇನೆ. ಜೈ ಬಸವ, ಜೈ ಶರಣು. ಸೋದರಿ ರೂಪಾ ಕುಮಾರಸ್ವಾಮಿ ಅವರು ಗೆಳೆಯ ವಚನ ಕುಮಾರಸ್ವಾಮಿ. ನಾನು 2008ರಲ್ಲಿ ಒಮ್ಮೆ ಅಧ್ಯಕ್ಷನಾಗಿದ್ದೆ ಸಾಹಿತ್ಯ ಪರಿಷತ್ಗೆ. ವಚನ ಕುಮಾರಸ್ವಾಮಿಯವರು ನಿರೂಪಣೆ ಜವಾಬ್ದಾರಿಯನ್ನು ಮಧ್ಯದಲ್ಲಿ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕೆ ಬರ್ತಾ ಇದ್ರು. ಇನ್ನು ಆಡುವ ಹುಡುಗ, ಚಿಕ್ಕ ವಯಸ್ಸಿನ ಹುಡುಗ, ಅವರು ಸುಮಾರು 18 ವರ್ಷ ಹಿಂದೆ. ಅದು ಯಾವ ರೀತಿ ಪವಾಡ ಸದೃಶ ರೀತಿಯಲ್ಲಿ ಶರಣು ವಿಶ್ವ ವಚನ ಫೌಂಡೇಶನ್ನ ಆರಂಭ ಮಾಡಿದ್ರು ನನಗೆ ನಿಜವಾಗ್ಲೂ ರೋಮಾಂಚನ ಆಗ್ತಾ ಇದೆ. ಕಾಯದಿಂದ ಗುರುವ ಕಂಡೆ, ಕಾಯದಿಂದ ಲಿಂಗವ ಕಂಡೆ, ಕಾಯದಿಂದ ಜಂಗಮವ ಕಂಡೆ, ಕಾಯದಿಂದ ಪ್ರಸಾದವ ಕಂಡೆ. ಸಕಲೇಶ ಮಾದರಸನ ಈ ಅದ್ಭುತವಾದ ವಚನವನ್ನು ಅಕ್ಷರಶಃ ಪಾಲಿಸ್ತಿರುವಂಥ ವಚನ ಕುಮಾರಸ್ವಾಮಿಯವರಾಗಿರ್ಬೋದು, ರೂಪಾ ಮೇಡಮ್ ಆಗಿರ್ಬೋದು, ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಕಾಯಕದಿಂದಲೇ ಕೈಲಾಸವನ್ನು ಕಾಣುವಂತೆ ಕಾಯಕದಿಂದಲೇ ದೇವರನ್ನು ಕಂಡು ಈ ಅತ್ಯುತ್ತಮವಾದೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರ ಅನಿಸಿಕೆಯನ್ನು ತಿಳಿಸಿಕೊಳ್ಳುತ್ತಾರೆ. ವಿಶ್ವವಚನ ಫೌಂಡೇಶನ್ ಅವರು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ವರ್ಷವಿಡೀ ಅವರ ಕಾರ್ಯಕ್ರಮ ಇದ್ದೇ ಇರುತ್ತೆ. 11ನೇ ವರ್ಷದ ವಾರ್ಷಿಕೋತ್ಸವವನ್ನ ಈ ದಿನ ಮಾಡ್ತಾ ಇದ್ದಾರೆ. ಈ ದಿನ ಹಲವಾರು ಸಾಧಕರಿಗೆ ಅವರು ಸನ್ಮಾನವನ್ನ ಮಾಡಿದ್ದಾರೆ. ಸತ್ಯದ ಬಲದಿಂದ ಅಸತ್ಯದ ಕೀಡು ನೋಡಯ್ಯ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿದೆ. ಶರಣರ ನುಡಿಯ ನೆಲೆಯಾದ ಈ ಪಾವನ ವೇದಿಕೆಯಲ್ಲಿ ಇಂದು ಅಧ್ಯಕ್ಷೀಯ ನುಡಿ ನುಡಿಯುವ ಸೌಭಾಗ್ಯ ನನಗೆ ದೊರೆತಿರುವುದು ನನ್ನ ಬದುಕಿನ ಅಹಂಕಾರವಲ್ಲ, ಶರಣ ಭಾವದ ಹೊಣೆಗಾರಿಕೆ ಎಂದು ನಾನು ಭಾವಿಸುತ್ತೇನೆ. ಕಾಯಕವೇ ಕೈಲಾಸ, ದಾಸೋಹವೇ ದಿವ್ಯ ಎಂಬ ಶರಣರ ವಾಣಿಯಂತೆ ವಚನದ ಆತ್ಮವೇ ಇಂದು ನಮ್ಮ ಈ ಕಾರ್ಯಕ್ರಮದ ಹೃದಯವಾಗಿದೆ ಅಂತ ನಾನು ಭಾವಿಸಿ, ವಚನಗಳು ಕೇವಲ ಪುರಾತನ ಸಾಹಿತ್ಯವಲ್ಲ, ಇದು ಕಾಲಾತೀತ ಸಂವಿಧಾನ. ವಚನವೇ ನಮ್ಮ ಉಸಿರು, ಶರಣರೇ ನಮ್ಮ ದಾರಿ, ಸಮತೆ ಸತ್ಯ ದಾಸೋಹ ದೀಪ ಎಂದೆಂದಿಗೂ ಬೆಳಗಲಿ. ವಚನವೇ
ಊರುಗಳಲ್ಲಿ ಮನೆಗಳಲ್ಲಿ ವಚನ ಬಂದಿಲ್ಲ ಅಂಥವರಿಗೆಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ವೃದ್ಧಾಶ್ರಮಗಳಲ್ಲಿ ಮತ್ತೆ ಹಾಸ್ಟೆಲ್ಗಳಲ್ಲಿ ಪ್ರತಿಯೊಂದು ಜಾಗದಲ್ಲಿ ಸದಾ ವಚನ ಪ್ರಚಾರವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತಾರೆ. ಜೊತೆಗೆ ರಾಜ್ಯದಲ್ಲಿ ನಾಡಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರನ್ನ ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥದ್ದು, ಹಾಗೆ ಶಾಲಾ ಶಿಕ್ಷಕರನ್ನ ಗುರುತು ಮಾಡಿ ಅವರಿಗೆ ವಿಶ್ವಜ್ಞಾನ ಪ್ರಶಸ್ತಿ ಕೊಡ್ತಿರ್ತಕ್ಕಂಥದ್ದು ಒಂದು ಉತ್ತಮ ಕಾರ್ಯ. ಇದು ಹೀಗೆ ಮುಂದುವರಲಿ ಅಂತ ನಾವು ಬಯಸ್ತೇವೆ. ಸಾಕು, ತುಂಬಾ ಧನ್ಯವಾದ. ರುದ್ರೇಶ್ ಅವರೇ, ಇವತ್ತಿನ ಚಿನ್ಮಯ ಜ್ಞಾನಿ ಪುರಸ್ಕೃತರಾದಂತಹ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಶ್ರೀ ನಾರಾಯಣ್ ಕುಲಕರ್ಣಿ ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಅನಿಸಿಕೆ ಹೇಗೆ ಅನಿಸ್ತಾ ಇದೆ? ಸರ್, ಇದು ನಾ ಭೂತ ನ ಭವಿಷ್ಯತ್ ಅನ್ನುವಂಗೆ ಬಹಳಷ್ಟು ಆದರ್ಶವಾಗಿರ್ತಕ್ಕಂಥ ಕಾರ್ಯಕ್ರಮ. ರಾಜ್ಯದ ನಾನಾ ಮೂಲೆಗಳಲ್ಲಿ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಜನರನ್ನ, ಶಿಕ್ಷಕರನ್ನ ಗುರುತಿಸಿ ತಾವು ಇಂಥ ದೊಡ್ಡ ನಗರಕ್ಕೆ ಕರೆಸಿ ಇಷ್ಟು ಗಣ್ಯರ ಮಧ್ಯದೊಳಗೆ ಅವರಿಗೆ ಹುರಿದುಂಬಿಸ್ತಕ್ಕಂಥ ಕೆಲಸ ಮಾಡೋದೇನದಲ್ರಿ, ಇದು ಸಾಮಾನ್ಯರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಕಾರ್ಯಕ್ರಮಗಳನ್ನ ನೋಡಿ ತುಂಬಾ ಖುಷಿ ಆಯ್ತು. ವಚನ ಕುಮಾರಸ್ವಾಮಿ ಅವರು ಎಲ್ಲಾ ಕಡೆನಲ್ಲಿ, ಎಲ್ಲಾ ಜಿಲ್ಲೆನಲ್ಲೂ ಸಹ ಹೋಗಿ ತಮ್ಮ ವಚನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಮಕ್ಕಳಲ್ಲಿ ವಚನದ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ದಾರೆ. ಹಾಗೆ ಅಕ್ಕನವರು ಅಷ್ಟೇ, ಅವರು ಸಹ ನಮ್ಮದೊಂದು ರಾಜರಾಜೇಶ್ವರಿ ನಗರದಲ್ಲಿ ಅಕ್ಕನ ಬಳಗ ಅಂತ ಇದೆ, ರಾಜರಾಜೇಶ್ವರಿ ಅಕ್ಕನ ಬಳಗ ಅಂತ ಇದೆ. ಆ ಅಕ್ಕನ ಬಳಗದಲ್ಲಿ ಸಹ ಒಮ್ಮೆ ಅವರನ್ನ ನಾವು ಆಹ್ವಾನಿಸಿದ್ವಿ. ಅವರು ನಮ್ಮ ಒಂದು ಸಭೆಗೆ ಬಂದು ನಮ್ಮ ಒಂದು ಸದಸ್ಯರಿಗೆ, ಶರಣೆಯರಿಗೆ ಒಳ್ಳೆ ಮಾಹಿತಿಯನ್ನ ನೀಡಿದ್ರು. ಮತ್ತೆ ಶರಣರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಅವರಿಗೆ, ಹಾಗೂ ಶರಣೆಯರಿಗೆ ವಚನಗಳ ಬಗ್ಗೆ ಅರಿವನ್ನ ಮೂಡಿಸಿದ್ರು. ಅವರ ಒಂದು ಮಾತುಗಾರಿಕೆ, ಅವರ ಒಂದು ನಮ್ಮೆಲ್ಲರ ಒಂದು ಮನ ಪರಿವರ್ತನೆ ಬಗ್ಗೆ ಮಾತಾಡಿದ್ದು ಸಹ ಎಲ್ಲರಿಗೂ ಸಹ ತುಂಬಾ ಇಷ್ಟ ಆಯ್ತು. ಅವರಿಬ್ಬರಿಗೂ ಸಹ ದಂಪತಿಗಳಿಗೆ ದೇವರು ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಶಿವನಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಶರಣರ ಬಗ್ಗೆ ಹಾಗೂ ಬಸವ ವಚನದ ಬಗ್ಗೆ, ಬಸವ ತತ್ವದ ಬಗ್ಗೆ, ಬಸವಣ್ಣವರ 12ನೇ ಶತಮಾನದ ಕ್ರಾಂತಿಯ ಬಗ್ಗೆ ತಿಳ್ಕೊಳ್ಳಲು ನಮ್ಗೆ ಉಪಯುಕ್ತ ಇದೆ. ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿ ಬಂತು. ವಚನ ಕುಮಾರಸ್ವಾಮಿ ಅವರ ವಿಚಾರಧಾರೆಯನ್ನ, ಬಸವ ತತ್ವವನ್ನ ಬಹಳ ಕೇಳಿದ್ವಿ ನಾವು ಯೂಟ್ಯೂಬ್ ಅಲ್ಲಿ. ಆದ್ರೆ ನೈಜವಾಗಿ 4-5 ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀವಿ. ಬಹಳ ಅದ್ಭುತವಾದ ಸಂದೇಶ. ಇಲ್ಲಿ ಜಾತಿ ಮತ ಕುಲ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಅರ್ಥ ಆಗುವಂತ ವಿಚಾರವನ್ನ ಇಡೀ ಸಮಾಜಕ್ಕೆ ಹಂಚುತ್ತಿರುವುದು ಇದೊಂದು ನಮ್ಗೆ ಸುದೈವ. ಈ ರೀತಿ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೀಬೇಕು. ನೀವೆಲ್ಲರೂ ಶೇರ್ ಮಾಡ್ತಿರೋದು ನಮಗೆ ಒಂದು ಆಶಾಕಿರಣ. 12ನೇ ಶತಮಾನದಲ್ಲಿ ಬಸವಣ್ಣನವರು ಏನು ಸಮಾಜ ಕ್ರಾಂತಿಯನ್ನ ಉಂಟು ಮಾಡಿದ್ರು, ಅದರ ಇನ್ನೊಂದು ಭಾಗವಾಗಿ ನೀವೆಲ್ಲರೂ ಸೇರ್ಕೊಂಡು ಈ ಮನೆಗೂ ವಚನ ಸಾಹಿತ್ಯವನ್ನ, ವಚನಗಳನ್ನ ಮನೆಗೂ ಹಂಚುತ್ತಿರುವುದು ಇದು ಇವತ್ತಿನ 21ನೇ ಶತಮಾನದಲ್ಲಿ ಆಗ್ಬೇಕಾದ ಕೆಲಸ. ನೀವು ಈ ಸತ್ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಈ ಕಾರ್ಯ ಹೀಗೆ ಮುಂದುವರಿಯಲಿ. ಅದನ್ನು ವಿಶೇಷವಾಗಿ ಮಕ್ಕಳ ಮನಸ್ಸುಗಳಿಗೆ ನಾಟುವಂತ ಕಾರ್ಯಕ್ರಮ ಆಗ್ಬೇಕು. ನೀವು ಮಕ್ಕಳ ಮನಸ್ಸುಗಳಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಅವರ ಜ್ಞಾನಕ್ಕೆ ಕೊಡುಗೆ ಕೊಡ್ತಾ ಇದ್ದೀರಿ. ಇದು ಒಳ್ಳೆಯ ವಿಷಯ. ಇದ್ರ ಜೊತೆಗೆ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ, ಇವತ್ತು ಮಧ್ಯಾಹ್ನ ಒಂದು 2 ಗಂಟೆ ಕಾರ್ಯಕ್ರಮ ಇದೆ ಸರ್. ಮಧ್ಯಾಹ್ನ 2 ಗಂಟೆ ಕಾರ್ಯಕ್ರಮದಲ್ಲಿ ಗುರುಮಲ್ಲೇಶ್ವರ ಮಠದಲ್ಲಿ ಮಕ್ಕಳು ವಚನ ಪಾಠಶಾಲೆ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಪ್ರತಿ ಭಾನುವಾರ ವಚನ ಪಾಠಶಾಲೆ ಅಂತ. ಅಲ್ಲಿ ಎಲ್ಲ ಮಕ್ಕಳು ಕೂಡ ವೇದಿಕೆಗೆ ಬಂದು ವಚನಗಳನ್ನ ನಮ್ಮ ಮುಂದೆ ಪಠನ ಮಾಡಿದ್ದಾರೆ, ಅದರ ಅರಿವನ್ನು ಮೂಡಿಸಿದ್ದಾರೆ. ಇದ್ರ ಬಗ್ಗೆ ನೀವು ಇದೊಂದು ಒಳ್ಳೆಯ ಬೆಳವಣಿಗೆ. ಇವತ್ತಿನ ಒಂದು ಅಂತರ್ಜಾಲದಲ್ಲಿ ಮಕ್ಕಳು ಬೇರೆ ಕಡೆ ಗಮನ ಹರಿಸುತ್ತಿರೋದ್ರಿಂದ ಇವತ್ತಿನ ಮಕ್ಕಳಿಗೆ ಈ ರೀತಿಯ ವಚನಗಳನ್ನ ಮಕ್ಕಳಲ್ಲಿ ಹೇಳಿಸಿ, ಮಕ್ಕಳಲ್ಲಿ ಉತ್ತೇಜನಗೊಳಿಸಿ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇರೋದು ಒಂದು ಒಳ್ಳೆ ಬೆಳವಣಿಗೆ. ಈ ರೀತಿ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗ್ಬೇಕು. ಇದು ನಮ್ಮ ಮಕ್ಕಳಿಗೆ ತಲುಪಬೇಕು. ಭವಿಷ್ಯದಲ್ಲಿ ನಮ್ಮ ಮಕ್ಕಳೇ ಮುಂದಿನ ಪ್ರಜೆಗಳು. ಮಕ್ಕಳಿಗೆ ಇದರ ಅರಿವು ಬಂದಾಗ ನಮ್ಮ ಈ ತತ್ವ, ಸಿದ್ಧಾಂತ, ಆದರ್ಶ ಅನ್ನುವುದು ಅದು ಜನರೇಷನ್ ಕಂಟಿನ್ಯೂ ಆಗುತ್ತೆ. ಅವರ ವಿವಿಧ ಕಾರ್ಯಕ್ರಮ, ವಚನಗಳ ನಡೆ, ವೃದ್ಧಾಶ್ರಮ, ಸ್ಕೂಲು, ಮತ್ತೆ ಅನಾಥಾಲಯ, ಹೀಗೆ ವಿವಿಧ ಕಾರ್ಯಕ್ರಮಗಳನ್ನ ಯಾರಿಗೆ ಅವಶ್ಯಕತೆ ಇದೆ ಅವರು ಹೋಗಿ, ಯಾರು ಹೋಗಲ್ಲ ಅಂತ ಕಡೆ ಹೋಗಿ ಮಾಡ್ತಾ ಇದ್ದಾರೆ. ಅದು ನಿಜಕ್ಕೂ ಶ್ಲಾಘನೀಯ. ಅವರ ಕಾರ್ಯಕ್ರಮ ಹೀಗೆ ಸುಲಭವಾಗಿ ನೆರಳಿ ಅಂತೇಳಿ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಊಟ ಬಹಳ ಚೆನ್ನಾಗಿತ್ತು. ಉತ್ತರ ಕನ್ನಡ ಶೈಲಿ ಬಹಳ ಜೋರು ರೊಟ್ಟಿ, ಎಳಗಾಯಿ ಪಲ್ಯ ಬಹಳ ಚೆನ್ನಾಗಿತ್ತು. ಇವತ್ತು ಉತ್ತರ ಕನ್ನಡದಿಂದ ಜಾಸ್ತಿ ಜನ ಬಂದಿರೋದ್ರಿಂದ ಸ್ವಲ್ಪ ಅದರಿಂದ ಮಾಡಿಸಿದಾರಲ್ಲ.
ಬನ್ನಿ ರುದ್ರೇಶ್, ಮಧ್ಯಾಹ್ನ ಕಾರ್ಯಕ್ರಮಕ್ಕೆ ತಯಾರಾಗಬೇಕು ಬೇಗ ಬೇಗ. ಸರ್, ಕಾರ್ಯಕ್ರಮದ ಬಗ್ಗೆ ಹೇಗೆ ಅನಿಸ್ತಾ ಇತ್ತು? ಒಳ್ಳೆ ಕಾರ್ಯಕ್ರಮ. ನನ್ನ ಹೆಸರು ಅನಿಲ್ ಅಂತ ಸರ್. ಸರ್ ನೇಮ್ ಅನಿಲ್ ಕುಮಾರ್ ವಾಜಂತ್ರಿ, ಜಮಖಂಡಿ. ಅದೇನ ಬಹಳ ಚೆನ್ನಾಗಿತ್ತು ಸರ್. ಆಕರ್ಷಣೀಯವಾಗಿ ಯಾವುದೇ ಇದಿಲ್ದಂಗೆ ಗೊಂದಲ ಇಲ್ದಂಗೆ ಕಾರ್ಯಕ್ರಮ ಸುಸೂತ್ರವಾಗಾಯ್ತು. ಮತ್ತೆ ಇದನ್ನ ನಮ್ಗೆ ಆ ಕಾಲಘಟ್ಟದ ಇದನ್ನ ನೆನಪನ್ನ ಬಹಳ ಚೆನ್ನಾಗಿ ಮಾಡಿಕೊಟ್ರು ಮಾತ್ರ. ಗೋಪಾಲ, ಕಾರ್ಯಕ್ರಮ ಹೇಗಿತ್ತಪ್ಪಿ? ಚೆನ್ನಾಗಿತ್ತಾ? ನಿಮ್ ಫ್ರೆಂಡ್ಸ್ ಎಲ್ಲ ಹೇಳ್ತಿ ಯಾವ ಹೋಗಿದ್ದೆ ಅಂತ? ರಜೆ ಅಲ್ವಾ ಇವತ್ತು ಭಾನುವಾರ? ಯಾರ ಜೊತೆ ಬಂದೆ? ಅಪ್ಪ ಅಮ್ಮ ಜೊತೆ ಬಂದ್ಯಾ? ಚೆನ್ನಾಗಿತ್ತಾ? ಊಟ ಆಯ್ತಾ? ಕಾರ್ಯಕ್ರಮ ಹೇಗಿತ್ತು ಸರ್? ನಮಸ್ತೆ, ಚೆನ್ನಾಗಿತ್ತು. ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಇವತ್ತಿನ ಸನ್ಮಾನ ಕಾರ್ಯಕ್ರಮ ನಂಗೆ ಬಹಳ ಹಿಡಿಸ್ತು. ಯಾಕೆಂದ್ರೆ ಪ್ರತಿಯೊಬ್ಬರನ್ನು ಅವರ ಸಾಧನೆನ ಅವರು ಎತ್ತಿ ತೋರಿಸಿ ಅವರ ಬಗ್ಗೆ ಹೇಳಿ ಅಂದ್ರೆ ಒಬ್ಬೊಬ್ಬರನ್ನೇ ಕರೆದು ಸನ್ಮಾನ ಮಾಡಿದ್ದಾರೆ. ಸಾಮಾನ್ಯವಾಗಿ ಈ ತರ ಕಾಣೋದಿಲ್ಲ. ಎಲ್ಲ ಗುಂಪಿನಲ್ಲಿ ಗೋವಿಂದ ತರ ಒಟ್ಟಿಗೆ ಕರೆದು ಬಿಡ್ತಾರೆ. ಅದು ನಂಗೆ ಎಲ್ಲಿ ಹೋದ್ರು ಅದು ಬಹಳ ಮನಸ್ಸಿಗೆ ಬೇಜಾರಾಗುತ್ತೆ. ಇವತ್ತಿನ ಕಾರ್ಯಕ್ರಮ ನಂಗೆ ಬಹಳ ಹಿಡಿಸ್ತು. ಥ್ಯಾಂಕ್ ಯು ಮೇಡಮ್. ನಮ್ಮ ಹೆಸರು ನೀತು ರಾಜ್. ಸರ್, ನಾನು ಸುಮಾ ಪ್ರಕಾಶ್ ಅಂತ. ವಿಶ್ವವಚನ ಫೌಂಡೇಶನ್ ಅವ್ರ ಕಾರ್ಯಕ್ರಮನ ನಾನು ಬಹಳ ದಿನಗಳಿಂದ ನೋಡ್ತಾ ಇದ್ದೀನಿ. ನನಗೆ ಬಹಳ ಇಷ್ಟ ಕಾರ್ಯಕ್ರಮಗಳು. ಅದು ಈ ದಿನದ ಕಾರ್ಯಕ್ರಮ ನನಗೆ ತುಂಬಾ ಇಷ್ಟ ಆಗಿದೆ. ಕಾರಣ ಏನು ಅಂದ್ರೆ ಎಲ್ಲಾ ಭಾಗದ ಟೀಚರ್ಸ್ನು ಗುರುತಿಸಿ ಅವರು ಇವತ್ತು ಸನ್ಮಾನ ಮಾಡಿದ್ದಾರೆ. ಹಾಗಾಗಿ ನನಗೆ ತುಂಬಾ ಇಷ್ಟ ಆಗಿದೆ. ಮತ್ತು ಇವತ್ತು ಪಾಗು ಹಳಕಟ್ಟಿಯವರ ಒಂದು ಬುಕ್ನು ಕೂಡ ಇವತ್ತು ಓಪನ್ ಆಗಿದೆ. ನಿಜವಾಗ್ಲೂ ವಚನಗಳನ್ನ ಸಂಗ್ರಹ ಮಾಡಿದವ್ರದ್ದು ಮುಖ್ಯ ಆಗುತ್ತೆ. ಹಾಗಾಗಿ ತಾನೇ ನಾವು ವಚನಗಳನ್ನೆಲ್ಲ ಇವಾಗ ಕಲಿತಿರೋದು, ಓದ್ತಿರೋದು, ನೋಡ್ತಾ ಇರೋದು. ಈ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು. ಮೈಸೂರಿಗೆ ನಮ್ಮ ಮೈಸೂರಿನೊಳೇನೆ ವಿಶ್ವವಚನ ಫೌಂಡೇಶನ್ ನಾನು ಬರ್ತಾ ಇರ್ತೀನಿ. ಅವ್ರ ಕಾರ್ಯಕ್ರಮ ನನಗೆ ತುಂಬಾ ಇಷ್ಟ ಆಗುತ್ತೆ. ಅವರು ದಂಪತಿಗಳು ತುಂಬಾ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತೀರಾ. ಅವರಿಗೆ ನೀವೊಂದು ಬೆನ್ನೆಲುಬಾಗಿದ್ದೀರಾ. ಅದಕ್ಕಾಗಿ ಕಾರ್ಯಕ್ರಮಕ್ಕೂ ಒಂದು ಮೆರುಗು ಅಂತಾನು ಹೇಳ್ಬೋದು. ನಮಸ್ಕಾರ. ಎಲ್ಲ ದೇವಲಾಪುರನಾ? ನೀವೆಲ್ಲರೂ ದೇವಲಾಪುರದವರ? ಎಷ್ಟು ಜನ ಬಂದಿದ್ರ? 5 ಜನ. ರುದ್ರೇಶ್ ಅವರೇ, ದೇವಲಾಪುರ ಮಠದಿಂದ 15ರಿಂದ 20 ಮಕ್ಕಳು ವಚನಗಳನ್ನ ಹೇಳಕ್ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ನಾವಿಬ್ರಿಗೆ ಒಂದು ವಚನ ಹೇಳ್ತೀವಿ. ಈ ವಚನ ಒಂದು ವಚನವನ್ನ ಹೇಳಿ ನಮ್ಗೆ ತೋರಿಸ್ತಾರಂತೆ ರುದ್ರೇಶ್ ಅವರೇ. ಎನ್ನ ಮಹಾಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ತುಂಬಿದೆ ಕೂಡಲ ಸಂಗಮ ದೇವ. ನಡೆಸ್ಕೊಡ್ತಾ ಇದ್ರಿ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲಾ ಕಾರ್ಯಕ್ರಮಗಳನ್ನ ಗಮನಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟೇ ಧನ್ಯವಾದಗಳನ್ನ ಹೇಳೋದು ಸಾಲದು. ಥ್ಯಾಂಕ್ ಯು ಸರ್. ನೀವೆಲ್ಲ ಜೊತೆಗಿದ್ರೆ ನಮ್ಮ ಚೇತೋಹಾರಿ ಶಕ್ತಿ ನಿಮ್ಗೆ ಭಗವಂತ ಕರುಣಿಸಿದಾನೆ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ. ರುದ್ರೇಶ್ ಅವ್ರು ನಮ್ ಎಲ್ಲಾ ಕಾರ್ಯಕ್ರಮಗಳು ಸರ್ ಮಾತ್ರ ಮಿಸ್ ಆಗಲ್ಲ. ಎಷ್ಟೇ ದೂರ ಇರ್ಲಿ, ಎಲ್ಲೇ ಇರ್ಲಿ, ಕಾರ್ಯಕ್ರಮಗಳು ಸರ್ ಅಂತೂ ಬಂದೇ ಬರ್ತಾರೆ. ರುದ್ರೇಶ್ ಅವರ ತಾಂತ್ರಿಕ ಕೈ ಚಾಲಕ ಎಲ್ಲವನ್ನ ಗಮನಿಸ್ತಾ ಇರ್ತೀವಿ. ಕೀಪ್ ಇಟ್ ಅಪ್. ದೇವರು ನಿಮ್ಗೆ ಎಲ್ಲಾ ಶಕ್ತಿ ಸಾಮರ್ಥ್ಯ ಕೊಡ್ಲಿ. ಹೀಗೆ ಮುಂದುವರ್ಸ್ಕೊಂಡು. ಥ್ಯಾಂಕ್ ಯು ಸರ್. ಧನ್ಯವಾದ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ಶರಣು ಶರಣಾರ್ಥಿ. ಧನ್ಯವಾದಗಳು. ನಿಶಾ, ನಿನ್ನ ಹೆಸರು? ಯಾವ ಊರು? ದೇವಲಾಪುರ ಮಠದವರು? ಇಲ್ಲ, ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅಂತ. ನನ್ನ ಬೆಂಗಳೂರಿಂದ ಕರ್ಸ್ಕೊಂಡಿದ್ದಾರೆ ಕುಮಾರಸ್ವಾಮಿ ಮತ್ತು ರೂಪ ಕುಮಾರಸ್ವಾಮಿ ಅವರು. ಯಾಕೆ ಕರ್ಸ್ಕೊಂಡಿದ್ದಾರೆ ಅಂತಂದರೆ, ಇವರು ನಾವು ಭಾರತೀಯ ಸೇನೆಯಲ್ಲಿ ಸರ್ವಿಸ್ ಮಾಡಿದ್ದು ನೋಡಿ ಒಂದು ನಮ್ಮ ಸ್ವಾಮೀಜಿಯವರು ಚಿಕ್ಕಮಗಳೂರು ಜಯಬಾಸ್ವಾಮಿ ಸ್ವಾಮೀಜಿಯವರ ಆಶ್ರಮಕ್ಕೆ ಬಂದಿದ್ರು. ಅವಾಗ ನನ್ನ ನಂಬರ್ ತೊಗೊಂಡಿದ್ರು. ಈ ಸರಿ ಬನ್ನಿ 11ನೇ ವಾರ್ಷಿಕ ಕಾರ್ಯಕ್ರಮಕ್ಕೆ ಅಂತ ಹೇಳ್ಬಿಟ್ಟು ನಾನು ಕರೆದಿದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಆಮೇಲೆ ಟೀಚರ್ಸ್ಗಳನ್ನ ಗುರ್ಸಿ ಅವ್ರು ಮಾಡಿರೋ ಒಂದು ಕಾಯಕನ ನೋಡಿಬಿಟ್ಟು ಅವರಿಗೆ ಗೌರವಿಸಿದ್ದಾರೆ. ನನಗೆ ತುಂಬ ಸಂತೋಷ ಆಯಿತು. ನಿಜವಾಗಂತೂ ಅರ್ಥಪೂರ್ಣ ಕಾರ್ಯಕ್ರಮನ ಮಾಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಬ್ಬರು ಗಂಡ ಹೆಂಡತಿ ಹೆಂಗಿದ್ದಾರೆ ಅಂದರೆ ನಿಜವಾಗೂ ಪರಮೇಶ್ವರ ಮತ್ತು ಪಾರ್ವತಿ ನೋಡ್ದಂಗಾಗುತ್ತೆ. ಇವರಿಬ್ಬರು ಈಶ್ವರ ಪಾರ್ವತಿ ನೋಡ್ದಂಗಾಗುತ್ತೆ. ನಿಜವಾಗೂ ತುಂಬ ಚೆನ್ನಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಇವರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇರೋದು ನಮಗೆ ತುಂಬ ಹೆಮ್ಮೆ ಆಗಿದೆ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ. ನಾನು
ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿಂದ ಕಡೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ. ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದು ಪ್ರವೃತ್ತಿಯಲ್ಲಿ ಶರಣ ಸಾಹಿತ್ಯದ ಗೀಳನ್ನು ಬೆಳೆಸ್ಕೊಂಡು ಮಠಮಾನ್ಯಗಳ ಸಂಪರ್ಕದಲ್ಲಿ ಶರಣ ಸಾಹಿತ್ಯವನ್ನು ಕಡೂರು ತಾಲೂಕಿನಲ್ಲಿ ಶ್ರಾವಣ ಸಂಜೆ ಅನ್ನುವಂಥ ವಿಶೇಷ ಕಾರ್ಯಕ್ರಮದ ಮೂಲಕ ನಿಜವಾಗ್ಲೂ ಕೂಡ ಶರಣ ವಿಶ್ವ ಫೌಂಡೇಶನ್ನಿನ ಸಂಸ್ಥಾಪಕರಾಗಿರ್ತಕ್ಕಂಥ ವಚನಕುಮಾರ ಸ್ವಾಮಿ ಮತ್ತು ರೂಪಕುಮಾರ ಸ್ವಾಮಿ ಅವರು ನಿಜವಾಗ್ಲೂ ನಮ್ಮ ಆ ಕಾರ್ಯಕ್ರಮ ಚಟುವಟಿಕೆಗಳನ್ನು ಮೆಚ್ಚಿ ಮತ್ತು ಆ ಕಾರ್ಯಕ್ರಮಗಳಿಗೆ ವಿಶೇಷವಾಗಿರ್ತಕ್ಕಂಥ ಭಾಳಷ್ಟು ಸಹಕಾರವನ್ನು ಮತ್ತು ವಿಶೇಷವಾಗಿರ್ತಕ್ಕಂಥ ನಮಗೆ ಸಂದೇಶಗಳನ್ನು ಕೊಡೋದ್ರ ಮೂಲಕ ಪರಿಷತ್ತನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ನನಗೆ ಸಹಕರಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಮ್ಮನ್ನು ಗುರುತಿಸಿ ಈ ಒಂದು ಅವಕಾಶ ಮಾಡಿ ಗೌರವಿಸೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವಚನವೇ ನಮ್ಮ ಉಸಿರು, ಶರಣರೇ ನಮ್ಮ ದಾರಿ, ಸಮತೆ ಸತ್ಯ ದಾಸೋಹ ದೀಪ ಎಂದೆಂದಿಗೂ ಬೆಳಗಲಿ. ವಚನವೇ ನಮ್ಮ ಉಸಿರು, ಶರಣರೇ ನಮ್ಮ ದಾರಿ, ಸಮತೆ ಸತ್ಯ ದಾಸೋಹ ದೀಪ ಎಂದೆಂದಿಗೂ ಬೆಳಗಲಿ. ಕಾಯಕವೇ ಕೈಲಾಸ ಎಂದ ಬಸವಣ್ಣ, ದುಡಿಮೆಯೊಳಗೆ ಕಂಡ ದೈವಧಾಮ. ಅನುಭವದ ನುಡಿಯಲಿ ಅಲ್ಲಮ ಪ್ರಭು, ಅಹಂಕಾರ ಕರಗಿಸಿದ ಮುದು ವಚನ. ವಚನವೇ ನಮ್ಮ ಉಸಿರು, ಶರಣರೇ ನಮ್ಮ ದಾರಿ, ಸಮತೆ ಸತ್ಯ ದಾಸೋಹ ದೀಪ ಎಂದೆಂದಿಗೂ ಬೆಳಗಲಿ. ವಚನವೇ ನಮ್ಮ ಉಸಿರು, ಶರಣರೇ ನಮ್ಮ ದಾರಿ, ಸಮತೆ ಸತ್ಯ ದಾಸೋಹ ದೀಪ ಎಂದೆಂದಿಗೂ ಬೆಳಗಲಿ. ನುಡಿದಂತೆಯೇ ನಡೆವೆ, ಭಕ್ತಿ ಶುಭಾಶಯ ನುಡಿಯನು ನುಡಿಯುವೆ, ನುಡಿದಂತೆಯೇ ನಡೆವೆ. ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿ ಇದನ್ನ ನಡೆಸಿಕೊಡಲಿದ್ದಾರೆ ಶ್ರೀ ವಚನ ಕುಮಾರಸ್ವಾಮಿ, ಸಂಸ್ಥಾಪಕರು ಶರಣೋ ವಿಶ್ವವಚನ ಫೌಂಡೇಶನ್. ಜೀವನ ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಸ್ವಾಮಿ, ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆಯನ್ನುತ್ತಯ್ಯ, ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ, ಕೂಡಲ ಸಂಗಮ ದೇವ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸಿ ಈ ದಿನ ಶರಣ ವಿಶ್ವವಚನ ಫೌಂಡೇಶನ್ ವತಿಯಿಂದ ಶರಣು ದಿನದರ್ಶಿಕೆ, ವಚನ ಗ್ರಾಮ, ಶಿವಶರಣರ ಪ್ರಶ್ನೋತ್ತರ ದೀವಿಗೆ ಕೃತಿ ಬಿಡುಗಡೆ, ವಿವಿಧ ಪ್ರಶಸ್ತಿಗಳ ಪ್ರದಾನ ಹಾಗೂ ಸಂಸ್ಥೆಯ ದತ್ತಿದಾಸೋಹಿಗಳು ಹಾಗೂ ಆಜೀವ ಸದಸ್ಯರು ಮತ್ತು ಪ್ರೋತ್ಸಾಹದಾಯಕರಿಗೆ ಅಭಿನಂದನಾ ಸಮಾರಂಭವನ್ನ ಈ ದಿನದ 2ನೇ ಅವಧಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಚನವೇ ನಮ್ಮ ಉಸಿರು, ಶರಣರೇ ನಮ್ಮ ದಾರಿ, ಸಮತೆ ಸತ್ಯ ದಾಸೋಹ ದೀಪ ಎಂದೆಂದಿಗೂ ಬೆಳಗಲಿ. ವಚನವೇ ನಮ್ಮ ಉಸಿರು, ಶರಣರೇ ನಮ್ಮ ದಾರಿ, ಸಮತೆ ಸತ್ಯ ದಾಸೋಹ ದೀಪ ಎಂದೆಂದಿಗೂ ಬೆಳಗಲಿ. ಕಾಯಕವೇ ಕೈಲಾಸ ಎಂದ ಬಸವಣ್ಣ, ದುಡಿಮೆಯೊಳಗೆ ಕಂಡ ದೈವಧಾಮ. ಅನುಭವದ ನುಡಿಯಲಿ ಅಲ್ಲಮ ಪ್ರಭು, ಅಹಂಕಾರ ಕರಗಿಸಿದ ಮುದು ವಚನ. ವಚನವೇ ನಮ್ಮ ಉಸಿರು, ಶರಣರೇ ನಮ್ಮ ದಾರಿ, ಸಮತೆ ಸತ್ಯ ದಾಸೋಹ ದೀಪ ಎಂದೆಂದಿಗೂ ಬೆಳಗಲಿ. ವಚನವೇ ನಮ್ಮ ಉಸಿರು, ಶರಣರೇ ನಮ್ಮ ದಾರಿ, ಸಮತೆ ಸತ್ಯ ದಾಸೋಹ ದೀಪ ಎಂದೆಂದಿಗೂ ಬೆಳಗಲಿ.
ಯಾವ ಸ್ಕೂಲ್ಗೆ ಹೋದ್ರೂ ಬೇಡ ಅನ್ನಲ್ಲ, ಒಳ್ಳೆ ವಿಷಯ ನಾವು ಹೇಳ್ತೀವಿ ಅಂದಾಗ ಇದನ್ನ ಮಾಡೋಣ, ಅವ್ರಿಗೆ ಕೆಲಸನ ಕಡಿಮೆ ಮಾಡೋಣ, ಅವ್ರಿಗೆ ಬೇಕಾದ ದೊಡ್ಡ ದೊಡ್ಡ ಕೆಲಸಗಳಿದೆ ನೋಡಿ. ಅವರು ಮಕ್ಕಳ ಜೊತೆ ಹೋಗಿ ಕೂತ್ಕೊಂಡ್ರು ನಾವು ಯೋಚನೆ ಮಾಡ್ತೀವಿ, ಕುರ್ಚಿ ಮೇಲೆ ಯಾಕೆ ಕರ್ದು ಕುರ್ಚಿ ಹೇಳ್ತಿರುತ್ತೆ ಅಂತ ಇನ್ನಂತ 1000 ಜನ ಕೂತೋಗಿದಾರಪ್ಪ, ಆ ಕುರ್ಚಿ ಮೇಲೆ ಕೊಡ್ಬೇಡ, ಫಸ್ಟ್ ಮಾಡೋ ಕೆಲಸ ಮಾಡೋ ಸರಿಯಾದ ರೀತಿ ಅಂತ. ಹಾಗೆ ಇದನ್ನ ಮಾಡೋಣ ಅಂತ ಹೇಳ್ತಾ ವಚನಗಳನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ಬಹಳ ಪ್ರಮುಖವಾಗಿ ಕಾರಣರಾದಂಥ ನನ್ನ ಆತ್ಮೀಯರು, ಸಹೃದಯರು, ಸರಳ ಸಜ್ಜನಿಕೆ, ಬಸವನ ನಿಷ್ಠಾವಂತ ಕಾರ್ಯಕರ್ತರು ಆಗಿರುವಂಥ ಕುಮಾರಸ್ವಾಮಿ ಅವರಿಗೆ ಮತ್ತು ಅವರ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ತುಂಬು ಹೃದಯದ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಬನಸೆ ಬೇಡ, ಇದ್ರ ಅಡಿಯಲ್ಲಿ ಬೇಡ. ಇದು ಬಸವಣ್ಣನವರ ಈ ವಚನ ಇದೊಂದೇ ಸಾಕು, ಇನ್ನೇನು ಬೇಕಾಗಿಲ್ಲ. ಇದೊಂದು ವಚನವನ್ನ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಜೀವನ ಅಳವಡಿಸ್ಕೊಂಡ್ರೆ ಇನ್ನೇನು ಬೇಕಾಗಿಲ್ಲ. ಹಾಗೆ ನಾವು ಆರೋಗ್ಯಕರವಾದ ಸೌಹಾರ್ದಯುತವಾದ ಸಹಬಾಳ್ವೆ ಸಮಾಜವನ್ನ ನೋಡಬಹುದು. ನಾವು ಕಾರ್ಯಕ್ರಮ ಶಿವಶರಣರ ಪ್ರಶ್ನೋತ್ತರ ದೀವಿಗೆ ಕೃತಿ. ಈ ಕೃತಿಯನ್ನ ರಚನೆ ಮಾಡಿರ್ತಕ್ಕಂತಹ ಶ್ರೀಮತಿ ವೀಣಾ ನಂದೀಶ್ ಅವರು ಕೃತಿಯ ಪರಿಚಯ ಮತ್ತೆ ಕೃಷಿಕಾರರ ಅನಿಸಿಕೆಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ಬರ್ತಿದ್ದಾರೆ. ಅವರನ್ನ ಆಹ್ವಾನಿಸ್ತೇನೆ. ದಂಪತಿಗಳ ಒಂದು ಸಂಪರ್ಕಕ್ಕೆ ಬಂದಾಗ ಚಿಕ್ಕದಾಗಿ ವಚನಗಳನ್ನ ರಚನೆ ಮಾಡೋದು ಮತ್ತೆ ರಸಪ್ರಶ್ನೆಯಲ್ಲಿ ಅಗಾಧ ಒಂದು ಆಸಕ್ತಿ. ಹಾಗಾಗಿ ಅದನ್ನ ನೋಡ್ತಾ ಕೇಳ್ತಾ ಕ್ವಿಜ್ಗಳಲ್ಲಿ ಭಾಗವಹಿಸ್ತಾ ನಾನೇ ಯಾಕೆ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಚಿಕ್ಕ ಪುಸ್ತಕವನ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿದೆ. ಒಂದು ದಿನ ಅಣ್ಣ ಅವರು ಮತ್ತೆ ಅಕ್ಕ ಅವರು ನಮ್ಮ ಮನೆ ಬಂದಾಗ ಕೇಳಿದೆ, ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ, ಮಾಡ್ಬೋದಾ ಪುಸ್ತಕವನ್ನ ಅಂತ. ಯಾಕೆ ಮಾಡಬಾರ್ದು, ಮಾಡಿ ಅಂತಂದು ಪ್ರೋತ್ಸಾಹ ಕೊಟ್ಟರು. ಆ ನಿಟ್ಟಿನಲ್ಲಿ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿ ತಮ್ಮ ಮುಂದೆ ಇಟ್ಟಿದ್ದೀನಿ. ವಚನವೇ ನಮ್ಮ ಉಸಿರು, ಶರಣರೇ ನಮ್ಮ ದಾರಿ, ಸಮತೆ ಸತ್ಯ ದಾಸೋಹ ದೀಪ ಎಂದೆಂದಿಗೂ ಬೆಳಗಲಿ. ಅಳವಡಿಸಿ ಅನುಭವಿಸಿರೋ ಅನುಭವದ ವಾಣಿಯನ್ನ ಬರೆದಿಟ್ಟು ಓದೋರಿಗೆ ಬಸವಣ್ಣರು ಹೇಳಿರು ನಮಗೆ ಅಂತ ತಿಳ್ಕೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿದರು. ಅದರ್ಥ ಕಳವೆ ಮನಸ್ಸೇ ಕಳ್ತನ ಮಾಡಬೇಡ, ಸುಳ್ಳು ಹೇಳ್ಬೇಡ, ಯಾರ ಮೇಲೂ ಮುನಿಸ್ಕೋಬೇಡ, ಕೊಲೆ ಮಾಡಬೇಡ ಅಂತ ತನ್ನ ಮನಸ್ಸಿಗೆ ತಾವು ಹೇಳ್ಕೊಂಡು ಅದನ್ನು ಅನುಭವಿಸಿ ಅಳವಡಿಸಿ ಬರೆದರು. ತನ್ನನ್ನು ತಾನು ಅರಿದವನೇ ಶರಣ, ತನ್ನ ಹರಿವು ಸಮಾಜಕ್ಕೆ ಅರ್ಪಿಸಿದವನೇ ಸಾಧಕ ಎಂಬ ವಚನ ಭಾವವೇ ಇಂದು ನಮ್ಮ ಈ ಸಮಾರಂಭದ ಆತ್ಮವಾಗಿದೆ. ಸ್ನೇಹಿತರೆ, ಶರಣ ವಿಶ್ವವಚನ ಫೌಂಡೇಶನ್ ಪ್ರಶಸ್ತಿ ನೀಡುವ ಸಂಸ್ಥೆಯಷ್ಟೇ ಅಲ್ಲ, ಮೌಲ್ಯ ಗುರುತಿಸುವ ಮನಸ್ಸು. ಇಲ್ಲಿ ಪ್ರಶಸ್ತಿಗಳು ಹಣಕ್ಕೆ ಹೆಸರಿಗೆಲ್ಲ ನೀಡಲ್ಪಡುವುದಿಲ್ಲ. ಅವು ಸೇವೆಗೆ, ಸಾಧನೆಗೆ, ಸತತ ಶ್ರಮಕ್ಕೆ. ಮೈಸೂರು ಭಾಗಕ್ಕೆ ದಾಸೋಹ ಮತ್ತು ಕಾಯಕ ತತ್ವಗಳನ್ನು ಮೈಸೂರು ನಾಡಿನಾದ್ಯಂತ ಕಾಲ್ನಡಿಗೆಯಲ್ಲಿ ಮತ್ತು ಗಾಡಿಯಲ್ಲಿ ತೆರಳಿ ಒಂದು ಕಾಯಕ ಮತ್ತು ದಾಸೋಹ ತತ್ವಗಳನ್ನು, ಬಸವಾದಿ ಶರಣರ ತತ್ವಗಳನ್ನು ಜನಮಾನಸದಲ್ಲಿ ಬಿತ್ತುವಂಥ ಮಹಾ ಪುರುಷರು. ಅಂತಹ ಒಂದು ಮಠದ ಒಂದು ಶಾಖಾ ಮಠ ನಮ್ಮದು ದೇವನೂರು ಶ್ರೀ ಗುರುಮಲ್ಲೇಶ್ವರ ಶಾಖಾ ಮಠ. ಅಲ್ಲಿ ನಾವು ಸಾಮಾನ್ಯವಾಗಿ 1992ರಲ್ಲಿ ನಮ್ಮ ಈಗಿನ ಪರಮ ಪೂಜ್ಯರಾಗಿರ್ತಕ್ಕಂತಹ ಮಹಂತ ಸ್ವಾಮಿಗಳವರು ಕಂತೆ ಭಿಕ್ಷೆ ಕಾಯಕವನ್ನು ಮಾಡಿಕೊಂಡು ಕಾಯಕ ಮತ್ತು ದಾಸೋಹವನ್ನು ನೀನು ನಡೆಸ್ಕೊಂಡು ಹೋಗಪ್ಪ ಅಂತೇಳಿ ನಮ್ಮನ್ನು ನಿಯೋಜಿಸಿದ್ರು. ವಚನ ಅಂತ ಏನು ಒಂದು ಅಭಿಯಾನವನ್ನ ವಚನ ಕುಮಾರಸ್ವಾಮಿಯವರು ದಂಪತಿಗಳು ತಗೊಂಡಿದ್ದಾರೆ. ಈ ಸಂಸ್ಥೆ ಹೆಸರು ಶರಣು ವಿಶ್ವವಚನ ಫೌಂಡೇಶನ್ನು. ಇವರ ಜೀವನದ ಸಂಪೂರ್ಣ ಬದುಕನ್ನು ತಮ್ಮ ವೃತ್ತಿಯಲ್ಲಿ ಶಿಕ್ಷಕರಾಗಿ ದಂಪತಿಗಳಿಬ್ಬರು ಧರ್ಮ ಪ್ರಸಾರಕ್ಕೆ, ವಚನ ಸಾಹಿತ್ಯದ ಪ್ರಸಾರಕ್ಕೆ ತಮ್ಮನ್ನು ತೊಡಗಿಸ್ಕೊಂಡ್ರು. ಅದಕ್ಕೆ ಸಂಬಂಧಪಟ್ಟಂಥ ಶರಣರ ವಚನದಲ್ಲೇ ಒಂದು ಉಲ್ಲೇಖ ಇದೆ. ಆಲ ತೊರೆಗೆ ಬೆಲ್ಲದ ಕೆಸರು, ಆಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮೊಳಲು. ಇಷ್ಟು ಚೆನ್ನಾಗಿದೆ ನೋಡಿ. ಬೆಲ್ಲದ ಕೆಸರಂತೆ ತವರಾಜದ ಮೊಳಲು, ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವನ ವಿಧಿಯಂತಾಯಿತು ಎನ್ನ ಮತಿ. ಅಭಿನಂದನಾ ಸಮಾರಂಭವು
ಇದುವರೆಗೂ ಕಣ್ತುಂಬಿಕೊಳ್ಳುವಂತೆ ಅರ್ಥಪೂರ್ಣವಾಗಿ ನಡೆದಿದ್ದು, ಇಲ್ಲಿ ನೆರೆದಿರುವ ಎಲ್ಲ ಶರಣರನ್ನು ವಂದಿಸುವ ಸೌಭಾಗ್ಯ ನನ್ನದಾಗಿದೆ. ವಚನವೇ ನಮ್ಮ ಉಸಿರು, ಶರಣ